ನಾನು ಲಾಭದಲ್ಲಿ ಹೋಗಿ ಬಂದೆ. ನಾವೆಲ್ಲ ಓದುವಾಗ ಇಂಥ ಲಾಭದಲ್ಲಿ ಇರಲಿಲ್ಲ. ಕಾನೂನು ಶಿಕ್ಷಣ ಮಾಡಬೇಕು ಕಲಿಬೇಕು ಅಂದ್ರೆ ನಾವು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು, ಇಲ್ಲ ಬೇರೆ ಜಿಲ್ಲೆಗೆ ಹೋಗ್ಬೇಕು. ನಾನು ಧಾರವಾಡ ಹೋಗ್ಬೇಕಾಗಿತ್ತು. ನಾವು 200 ಕಿಲೋಮೀಟರ್ ದೂರ ದಿವಸ ಓಡೋಂಗಿರಲಿಲ್ಲ. ಇಲ್ಲಿ ಈಗ ಹಾಗಿಲ್ಲ. ನಿಮ್ಮ ತಾಲೂಕು ಕೇಂದ್ರಕ್ಕೆ ಒಂದು ಕಾನೂನು ವಿದ್ಯಾಲಯ ತೆರೆದಿದ್ದಾರೆ. ಕಾನೂನು ಶಿಕ್ಷಣವನ್ನು ಕಲಿಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಸಂಸ್ಥೆಯವರು. ಈಗ ನಮ್ದು ಅಭಿವೃದ್ಧಿವಂತಿರುವಂತ ದೇಶ, ಮೊದಲೊಂದು ಕಾಲ ಬಡ ದೇಶ, ಈಗ ಅಭಿವೃದ್ಧಿವಂತ ಇದೆ. ಸಮಸ್ಯೆಗಳು ಬರ್ತಾ ಇರ್ತವೆ, ಕಾನೂನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸ್ಕೋಬೇಕು. ಮೊದಲೊಂದು ಕಾಲ ಇತ್ತು, ಊರಲ್ಲಿ ಗೌಡರಾದಂಥವ್ರು ಅಥವಾ ಹಿರಿಯರಾದಂಥವ್ರು ನ್ಯಾಯ ಮಾಡ್ತಾ ಇದ್ರು. ಈಗ ಅವ್ರಿಗೆ ಏನಂತ ಕಾನೂನು ಜ್ಞಾನ ಇರಲಿಲ್ಲ. ಅವರು ತಿಳುವಳಿಕೆ ಮಟ್ಟದಲ್ಲಿ ಏನೋ ಮಾಡ್ತಾ ಇದ್ರು, ಅದು ನಡ್ಕೊಂಡು ಬಂದಿತ್ತು. ಈಗ ಹಾಗಿಲ್ಲ. ಜನರಿಗೆ ಶಿಕ್ಷಣ ಬಂದಿದೆ, ತಿಳುವಳಿಕೆ ಬಂದಿದೆ, ತನ್ನ ಹಕ್ಕನ್ನು ಪ್ರತಿಪಾದಿಸುವಂತ ಮನಸ್ಸು ಶಕ್ತಿ ಬಂದಿದೆ. ಅದಕ್ಕೆ ಪೂರಕವಾದಂತಹ ಕಾನೂನು ಶಿಕ್ಷಣವನ್ನ ಕೊಡುವಂತ ಕೆಲಸ ಈ ಸಂಸ್ಥೆ ಮಾಡಿದೆ. ಈ ಸಂಸ್ಥೆ ಸರ್ ನಮಗೆ ತುಂಬಾ ಖುಷಿ ಆಯ್ತು. ನಾನು ಇಷ್ಟು ಒಳ್ಳೆ ಲಾಭ ನೋಡಿಲ್ಲ ಸರ್. ನಾವೆಲ್ಲ ಹಳ್ಳಿಯಿಂದ ಬಂದು ಏನೋ ಒಂದು ಕಡೆ ಬಂದವರು ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈಗ ಪ್ರಾರಂಭ ಆಗುವಲ್ಲಿ ಸ್ವಲ್ಪ ಈ ಸಲ ಲೇಟ್ ಆಗಿದೆ, ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅಂತ ನಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇದ್ರು. ಮುಂದಿನ ವರ್ಷದಿಂದ 60 ಜನ ಅಡ್ಮಿಷನ್ ಆಗ್ತಾರೆ. ನೀವು ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತಿರೋದಂದ್ರೆ, ಇಲ್ಲೇ ಪಕ್ಕದಲ್ಲಿ ನಡ್ಕೊಂಡು ಬಂದ್ರೆ ನಮ್ದು ಕೋರ್ಟ್ ಬರ್ತದೆ. ಟೈಮ್ ಇದ್ದಾಗ ಬಂದು ಕೋರ್ಟಲ್ಲಿ ಕುಳಿತು ಕೆಲಸ ಹೇಗೆ ನಡೀತದೆ, ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಹೇಗೆ ನಡೀತದೆ ಕಲಿಬಹುದು, ಅದಕ್ಕೆ ಅವಕಾಶ ಕೊಡ್ತೇವೆ. ಆಮೇಲೆ ಸಾಧ್ಯ ಆದ್ರೆ ಸೀನಿಯರ್ ವಕೀಲರ ಜೊತೆ ಕೆಲಸ ಈಗಲೂ ಸ್ಟಾರ್ಟ್ ಮಾಡಿ ಕಲಿಯಲಿಕ್ಕೆ. ಮತ್ತೆ ನಿರಂತರ ಅಧ್ಯಯನ ಬೇಕು. ಡಾಕ್ಟರ್ದು ನೀವು ನೋಡಿ, ಡಾಕ್ಟರ್ ಒಂದ್ಸಲ ಡಾಕ್ಟರ್ ಇದ್ರೆ ಆಲ್ವೇಸ್ ಡಾಕ್ಟರ್. ಜೀವನದ ಕೊನೆಯವರೆಗೂ ಅವರು ಡಾಕ್ಟರ್ ಅಂತ ಕರೀತಾರೆ. ನಿಮಗೂ ಹಾಗೆ ಕೊನೆಯ ಉಸಿರವರೆಗೂ ಲಾಯರ್ ಅಂತ ಕರೀತಾರೆ. ಹಾಗಾಗಿ ನೀವು ಈಗ ಚೆನ್ನಾಗಿ ಕಲಿತ್ರೆ ಒಂದು ಒಳ್ಳೆಯ ಲಾಯರ್ ಆಗಿ ಒಳ್ಳೆಯ ಹೆಸರನ್ನ ಪಡಿಬಹುದು, ಬೇಕಾದಷ್ಟು ಸಂಪಾದನೆ ಮಾಡಬಹುದು. ಈಗೆಲ್ಲ ನಮ್ಮ ಆಡಳಿತ ವಿಷಯಕ್ಕೆ ಬಂದಾಗ ಹೆಚ್ಚು ಲಾಯರ್ಗಳ ಎಲ್ಲ ಕಡೆ ಇರೋರು. ಈಗ ನಮ್ಮ ಮುಖ್ಯಮಂತ್ರಿಗಳು ಲಾಯರ್, ಬೇಸಿಕಲಿ ಸಿದ್ದರಾಮಯ್ಯ ಸಾಹೇಬರು ಲಾಯರೇ. ಹಾಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಷಯಕ್ಕೆ ಬಂದಾಗಲೂ ಕೂಡ ಹೆಚ್ಚಿನ ಲಾಯರ್ಗಳು ಭಾಗಿಯಾಗಿತ್ತು. ಈ ಒಂದು ತಾಲೂಕು ಮಟ್ಟಕ್ಕೆ ಈ ಸಂಸ್ಥೆಯವರು ಕಾನೂನು ಮಹಾವಿದ್ಯಾಲಯವನ್ನ ತಂದು ತಮಗೆಲ್ಲ ಕಾನೂನು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಸದುಪಯೋಗ ಪಡ್ಕೋಬೇಕು. ಈ ದಿಶೆಯಲ್ಲಿ ನಾನು ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.